ನಮಸ್ಕಾರ ಸ್ನೇಹಿತರೆ, ಐಪಿಎಲ್ 2026 ಸಖತ್ ಇಂಟ್ರೆಸ್ಟಿಂಗ್ ಮ್ಯಾಚ್ ಗೆ ಸ್ವಾಗತ. ಇಂದು ನಮ್ಮ ಮುಂದೆ ಇರುವ ಫೈಟ್ ಮುಂಬೈ ಇಂಡಿಯನ್ಸ್ ವಿರುದ್ಧ ಕೋಲ್ಕತಾ ನೈಟ್ ರೈಡರ್ಸ್. ಇದು ಸಾಮಾನ್ಯ ಪಂದ್ಯ ಅಲ್ಲ, ಫುಲ್ ಎಂಟರ್ಟೈನ್ಮೆಂಟ್ ಪಂದ್ಯ ಆಗೋದು ಗ್ಯಾರಂಟಿ. ಮುಂಬೈನಲ್ಲಿ ನಡೆಯುವ ಈ ಪಂದ್ಯ ವಾಂಖೇಡೆ ಸ್ಟೇಡಿಯಂ ಮತ್ತೊಮ್ಮೆ ರನ್ಗಳ ಹಬ್ಬಕ್ಕೆ ಸಿದ್ಧವಾಗಿದೆ. ಈ ಮೈದಾನದಲ್ಲಿ ಬ್ಯಾಟ್ಸ್ಮನ್ ಗಳಿಗೆ ಫುಲ್ ಸಪೋರ್ಟ್ ಸಿಗುತ್ತದೆ. ಚಿಕ್ಕ ಬೌಂಡರಿಗಳು, ಫ್ಲಾಟ್ ಪಿಚ್, ಒಂದೇ ಮಾತಿನಲ್ಲಿ ಹೇಳೋದಾದರೆ ಬ್ಯಾಟಿಂಗ್ ಪ್ಯಾರಡೈಸ್. ಮೊದಲ ಓವರ್ ನಿಂದಲೇ ಅಟ್ಯಾಕಿಂಗ್ ಕ್ರಿಕೆಟ್ ನೋಡಬಹುದು. ಇಲ್ಲಿ 180 ರನ್ ಸ್ಕೋರ್ ಕೂಡ ಸೇಫ್ ಅನ್ನೋದಿಲ್ಲ. 200 ಹತ್ತಿರ ಟಾರ್ಗೆಟ್ ಕೂಡ ಚೇಸ್ ಆಗೋ ಸಾಧ್ಯತೆ ಇದೆ. ಇನ್ನೊಂದು ಮುಖ್ಯ ವಿಷಯ ಏನೆಂದರೆ ಡ್ಯೂ. ರಾತ್ರಿ ಪಂದ್ಯ ಆದದರಿಂದ ಎರಡನೇ ಇನ್ನಿಂಗ್ಸ್ ಬಾಲ್ ಒದ್ದೆ ಆಗುತ್ತದೆ. ಬಾಲರ್ಗಳಿಗೆ ಹಿಡಿತ ಕಡಿಮೆ ಆಗುತ್ತದೆ. ಇದರಿಂದ ಬ್ಯಾಟ್ಸ್ಮನ್ ಗಳಿಗೆ ಮತ್ತಷ್ಟು ಅಡ್ವಾಂಟೇಜ್ ಸಿಗುತ್ತದೆ. ಆದ್ದರಿಂದ ಟಾಸ್ ಗೆದ್ದ ತಂಡ ಹೆಚ್ಚು ಸಂದರ್ಭದಲ್ಲಿ ಫೀಲ್ಡಿಂಗ್ ಆಯ್ಕೆ ಮಾಡಬಹುದು. ಈಗ ಮುಂಬೈ ಇಂಡಿಯನ್ಸ್ ಬಗ್ಗೆ ಮಾತನಾಡೋದಾದರೆ, ಈ ತಂಡದ ಬ್ಯಾಟಿಂಗ್ ಲೈನ್ ಅಪ್ ತುಂಬಾ ಡೇಂಜರಸ್. ರೋಹಿತ್ ಶರ್ಮಾ ಕ್ರೀಸ್ ಗೆ ಬಂದರೆ ಒಂದು ಸಾರಿ ಸೆಟ್ ಆದ್ಮೇಲೆ ಫೀಲ್ಡರ್ಸ್ ಗಳಿಗೆ ಕೆಲಸವೇ ಇಲ್ಲ. ಡಿಕಾಕ್ ಅಗ್ರೆಸಿವ್ ಸ್ಟಾರ್ಟ್ ಕೊಡಬಲ್ಲ ಆಟಗಾರ. ತಿಲಕ್ ವರ್ಮಾ ಮಧ್ಯದ ಓವರ್ ಗಳಲ್ಲಿ ಇನ್ನಿಂಗ್ಸ್ ಕಟ್ಟೋ ಪಾತ್ರ ವಹಿಸುತ್ತಾರೆ. ಸೂರ್ಯಕುಮಾರ್ ಯಾದವ್ ಈ ಆಟಗಾರರ ಬಗ್ಗೆ ಹೇಳೋದೇ ಬೇಡ. 360 ಡಿಗ್ರಿ ಶಾಟ್ ಗಳು, ಬಾಲರ್ ಗಳನ್ನು ಕನ್ಫ್ಯೂಸ್ ಮಾಡುವ ಸ್ಟೈಲ್. ಒಮ್ಮೆ ಫಾರ್ಮ್ ನಲ್ಲಿ ಇದ್ದರೆ ಮ್ಯಾಚ್ ಮುಗಿದಂತೆ. ಅಂತಿಮ ಓವರ್ಗಳಲ್ಲಿ ಹಾರ್ದಿಕ್ ಪಾಂಡ್ಯ ಮತ್ತು ಶಫನ್ ರುದರ್ಫೋರ್ಡ್ ಅವರು ಇದ್ದಾರೆ. ಇವರಿಬ್ಬರು ಬಂದರೆ 6 ಗಳ ಮಳೆ ಖಚಿತ. ವಿಶೇಷವಾಗಿ ಡೆತ್ ಓವರ್ ಗಳಲ್ಲಿ ಇವರ ಗೇಮ್ ಚೇಂಜ್ ಆಗಬಹುದು. ಬಾಲಿಂಗ್ ನೋಡಿದ್ರೆ ಮುಂಬೈಗೆ ದೊಡ್ಡ ಪ್ಲಸ್ ಪಾಯಿಂಟ್. ಬೂಮ್ರಾ ಡೆತ್ ಓವರ್ ಗಳಲ್ಲಿ ಯಾರ್ಕರ್ ಹಾಕೋ ಮಾಸ್ಟರ್. ಟ್ರೆಂಟ್ ಬೋಲ್ಟ್ ಪವರ್ ಪ್ಲೇ ನಲ್ಲೇ ವಿಕೆಟ್ ತೆಗೆದು ಪ್ರೆಷರ್ ಕ್ರಿಯೇಟ್ ಮಾಡ್ತಾರೆ. ದೀಪಕ್ ಚಾರ್ ಸ್ವಿಂಗ್ ಮೂಲಕ ಬ್ಯಾಟ್ಸ್ಮನ್ ಗಳನ್ನು ಕಂಟ್ರೋಲ್ ಮಾಡುತ್ತಾರೆ. ಮಿಚೆಲ್ ಸ್ಯಾಂಟ್ನರ್ ಸ್ಪಿನ್ ಮೂಲಕ ಮಧ್ಯಮ ಓವರ್ ಗಳಲ್ಲಿ ರನ್ ಗಳನ್ನು ಕಡಿಮೆ ಮಾಡುತ್ತಾರೆ. ಈಗ ಕೆಕೆಆರ್ ಬಗ್ಗೆ ನೋಡಿದ್ರೆ, ಈ ತಂಡ ಕೂಡ ತುಂಬಾ ಬ್ಯಾಲೆನ್ಸ್ಡ್ ಆಗಿದೆ. ಅಜಿಂಕ್ಯ ರಹಾನೆ ಅನುಭವ ಆಟಗಾರ, ಇನ್ನಿಂಗ್ಸ್ ಸ್ಟೇಬಲ್ ಮಾಡ್ತಾರೆ. ಟಿಮ್ ಸರ್ಫೆಟ್ ಮತ್ತು ಫಿನ್ ಅಲೆನ್ ಅಗ್ರೆಸಿವ್ ಸ್ಟಾರ್ಟ್ ಕೊಡಬಲ್ಲರು. ಕ್ಯಾಮರೂನ್ ಗ್ರೀನ್ ಆಲ್ರೌಂಡರ್ ಆಗಿ ದೊಡ್ಡ ಪಾತ್ರ ವಹಿಸುತ್ತಾರೆ. ರೋಮನ್ ಪೌಲ್ 6 ಹೊಡೆಯುವುದರಲ್ಲಿ ಮಾಸ್ಟರ್. ರಿನ್ಕು ಸಿಂಗ್ ಈ ಹೆಸರು ಕೇಳಿದ್ರೆ ಸಾಕು, ಕೊನೆ ಓವರ್ಗಳಲ್ಲಿ ಮ್ಯಾಚ್ ತಿರುಗಿಸುವ ಆಟಗಾರ. ಕೆಕೆಆರ್ ಬಾಲಿಂಗ್ ನೋಡಿದ್ರೆ ವರುಣ್ ಚಕ್ರವರ್ತಿ ಮತ್ತು ಸುನಿಲ್ ನರೇನ್ ಸ್ಪಿನ್ ಅಟ್ಯಾಕಿಂಗ್ ಸ್ಟ್ರಾಂಗ್ ಇದೆ. ಇವರಿಬ್ಬರು ಮಧ್ಯದ ಓವರ್ಗಳಲ್ಲಿ ರನ್ ಗಳನ್ನು ಕಂಟ್ರೋಲ್ ಮಾಡಬಹುದು. ಆದರೆ ಫಾಸ್ಟ್ ಬಾಲಿಂಗ್ ಅಷ್ಟಾಗಿ ಡೇಂಜರಸ್ ಕಾಣಿಸುತ್ತಿಲ್ಲ. ಇದು ಒಂದು ಸಣ್ಣ ವೀಕ್ ಪಾಯಿಂಟ್. ಈಗ ಮುಖ್ಯವಾಗಿ ಹೇಳಬೇಕಾಗಿದ್ದು, ಮುಂಬೈ ಇಂಡಿಯನ್ಸ್ ತಂಡ ಸಾಮಾನ್ಯವಾಗಿ ಮೊದಲ ಪಂದ್ಯ ಸೋಲೋ ಹಿಸ್ಟರಿ ಇದೆ. ಹಲವಾರು ಸೀಸನ್ ಗಳಲ್ಲಿ ಫಸ್ಟ್ ಮ್ಯಾಚ್ ಸೋತಿದೆ. ಆದರೆ ಈ ಬಾರಿ ಪರಿಸ್ಥಿತಿ ಬೇರೆ. ಹೋಮ್ ಗ್ರೌಂಡ್ ಅಡ್ವಾಂಟೇಜ್, ಫ್ಯಾನ್ ಸಪೋರ್ಟ್, ಸ್ಟ್ರಾಂಗ್ ಬ್ಯಾಟಿಂಗ್, ಬುಮ್ರಾ ತರಹದ ಬಾಲರ್, ಎಲ್ಲಾ ಫ್ಯಾಕ್ಟ್ ಗಳು ಮುಂಬೈ ಪರವಾಗಿ ಕೆಲಸ ಮಾಡಬಹುದು. ಕೆಕೆಆರ್ ಕೂಡ ಸುಲಭದ ತಂಡ ಅಲ್ಲ. ಅದು ಒಳ್ಳೆ ಪಾರ್ಟ್ನರ್ಶಿಪ್ ಅಥವಾ ಒಂದು ಸ್ಪೆಲ್ ಸಾಕು ಮ್ಯಾಚ್ ತಿರುಗಿಸಬಹುದು. ಆದ್ದರಿಂದ ಮ್ಯಾಚ್ ಕೊನೆಯ ಓವರ್ ವರೆಗೂ ಹೋಗುವ ಸಾಧ್ಯತೆ ಹೆಚ್ಚು. ಹಾಗಿದ್ದರೆ ಫೈನಲ್ ಪ್ರಿಡಿಕ್ಷನ್ ಏನು? ಎಲ್ಲಾ ಫ್ಯಾಕ್ಟ್ ಗಳನ್ನು ನೋಡಿದರೆ ಪಿಚ್ ಡ್ಯೂ, ಹೋಮ್ ಅಡ್ವಾಂಟೇಜ್, ಬ್ಯಾಟಿಂಗ್ ಸ್ಟ್ರೆಂತ್, ಡೆತ್ ಬಾಲಿಂಗ್, ನನ್ನ ಪ್ರಿಡಿಕ್ಷನ್ ಮುಂಬೈ ಇಂಡಿಯನ್ಸ್ ಗೆಲುವು ಸಾಧಿಸುತ್ತದೆ. ಆದ್ರೆ ಇದು ಈಸಿ ಮ್ಯಾಚ್ ಆಗೋದಿಲ್ಲ. ಕೆಕೆಆರ್ ಕೂಡ ಫೈಟ್ ಕೊಡುತ್ತೆ. ಕೊನೆಯ ಬಾಲ್ ವರೆಗೂ ಟೆನ್ಷನ್ ಇರೋ ಮ್ಯಾಚ್ ಆಗಬಹುದು. ಹೀಗಾಗಿ ಸ್ನೇಹಿತರೆ, ನಿಮಗೆ ಏನನ್ಸುತ್ತೆ? ಎಂಐ ಗೆಲ್ಲುತ್ತಾ ಅಥವಾ ಕೆಕೆಆರ್ ಗೆಲ್ಲುತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ನಲ್ಲಿ ತಿಳಿಸಿ. ಇದೇ ರೀತಿಯ ಐಪಿಎಲ್ ಅಪ್ಡೇಟ್ ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.